ನಮಸ್ಕಾರ ವೀಕ್ಷಕರೇ, ಶಿಡ್ಲಘಟ್ಟ ಸಮಯ ಸುದ್ದಿಗೆ ಸ್ವಾಗತ. ನಾನು ಅದ್ವಿಕಾ. ಈ ದಿನದ ಪ್ರಮುಖ ಕಾಳನಾಯಕನಹಳ್ಳಿ ಶ್ರೀ ಬಸವೇಶ್ವರ ದೇವಾಲಯದ 3ನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ ತಂಬಿಟ್ಟ ದೀಪೋತ್ಸವ. ಶಿಡ್ಲಘಟ್ಟ ತಾಲೂಕಿನ ಕುಂಬಿಗಾನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಕಾಳನಾಯಕನಹಳ್ಳಿ ಗ್ರಾಮದಲ್ಲಿರುವ ಶ್ರೀ ಬಸವೇಶ್ವರ ದೇವಾಲಯದ 3ನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ ಗ್ರಾಮದಲ್ಲಿ ತಂಬಿಟ್ಟಿನ ದೀಪಗಳನ್ನು ಮಹಿಳೆಯರ ತಲೆ ಮೇಲೆ ಹೊತ್ತು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಶ್ರೀ ಬಸವೇಶ್ವರ ದೇವಾಲಯಕ್ಕೆ ಆಗಮಿಸಿ ಮಹಿಳೆಯರು ಹೊತ್ತು ತಂದಿದ್ದ ದೀಪಗಳನ್ನು ದೇವರಿಗೆ ಬೆಳಗಿಸಿದ ನಂತರ ಮಹಾಮಂಗಳಾರತಿ ಮುಗಿದ ನಂತರ ತೀರ್ಥ ಪ್ರಸಾದವನ್ನು ಸವಿದು ತಮ್ಮ ತಮ್ಮ ಮನೆಗಳಿಗೆ ತೆರಳಿದರು. ವಾರ್ಷಿಕೋತ್ಸವದ ಅಂಗವಾಗಿ ಗ್ರಾಮದಲ್ಲಿ ತಂಬಿಟ್ಟಿನ ದೀಪೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಶ್ರೀ ಬಸವೇಶ್ವರ ಸ್ವಾಮಿಗೆ ವಿಶೇಷ ಹೂವಿನ ಅಲಂಕಾರ ಮಾಡಲಾಗಿತ್ತು. ಗ್ರಾಮ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮದ ಸಾವಿರಾರು ಭಕ್ತರು ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾದರು. ವಾರ್ಷಿಕೋತ್ಸವದ ಅಂಗವಾಗಿ ವಿಶೇಷ ಪೂಜೆ ಹೋಮ ಹವನ ನಡೆಸಿ ಮಹಾಮಂಗಳಾರತಿ ಮಾಡಿ ನೆರೆದಿದ್ದ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ವಿನಿಯೋಗಿಸಲಾಯಿತು. ಈ ಸಂದರ್ಭದಲ್ಲಿ ಪಿಎಲ್ಡಿ ಬ್ಯಾಂಕಿನ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ನಿರ್ದೇಶಕರಾದ ಕೆಎಂ ಭೀಮೇಶ್, ಕಿರಣಗೆರೆ ಚಾಕಿ ಸಾಕಾಣಿಕಾ ಕೇಂದ್ರ ಪ್ರಾಂತೈಸಿ ಹಾಗೂ ಎನ್.ಆರ್. ಚಾಕಿ ಸಾಕಾಣಿಕಾ ಕೇಂದ್ರದ ಮಾಲೀಕರಾದ ಎನ್. ರಮೇಶ್, ಕೆಎನ್. ರಾಮಚಂದ್ರ, ಕೆಎನ್. ಅನಿಲ್ ಕುಮಾರ್, ಆಯುಷ್ ಇಲಾಖೆ ಕೆಎನ್. ದೀಪಕ್, ಗ್ರಾಮದ ಮುಖಂಡರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ಸಮಯ ಸುದ್ದಿ ಲೋಕೇಶ್, ಶಿಡ್ಲಘಟ್ಟ. ಕಾಳನಾಯಕನಹಳ್ಳಿ ನಮ್ಮ ದೇವಸ್ಥಾನ ತುಂಬ ಹೆಸರಿರುವಂಥ ದೇವಸ್ಥಾನ ಅಂತಾರೆ. ಕಾಶಿ ಬಿಟ್ಟರೆ ನಮ್ಮ ದೇವಸ್ಥಾನನೇ 2ನೇ ಸ್ಥಾನ ಅನ್ನೋಂಥದ್ದು ಒಂದು ಇದು. ನಿನ್ನೆ ಯಾರೋ ಒಬ್ಬರು ಅಧ್ಯಕ್ಷರು ಬಂದಿದ್ರು ಐನೂರುಗಳಿಗೆಲ್ಲ, ಅವರು ಹೇಳಿದ್ರು ನಮ್ಮ ದೇವಸ್ಥಾನದಲ್ಲಿ ತುಂಬ ವಿಶೇಷತೆ ಇದೆ. ಆಮೇಲೆ ಈ ದೇವಸ್ಥಾನ ಜೀರ್ಣೋದ್ಧಾರ ಮಾಡೋದಕ್ಕೆ ನಮ್ಮ ಮನೆ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಒಕ್ಕಲಿನವರು, ನಮ್ಮ ಗ್ರಾಮದವರು, ಅಕ್ಕಪಕ್ಕದ ಗ್ರಾಮದವರು ಎಲ್ಲರೂ ತುಂಬ ಸಪೋರ್ಟ್ ಮಾಡಿ ಈ ದೇವಸ್ಥಾನ ಈ ದಿನ ಇವತ್ತು ಈ ಮಟ್ಟಕ್ಕೆ ಬಂದಿದೆ. ಹಾಗೆ ಪ್ರತಿ ವರ್ಷದಂತೆ 3ನೇ ವರ್ಷದ ಜೀರ್ಣೋದ್ಧಾರ ಮಾಡಬೇಕು ವಾರ್ಷಿಕೋತ್ಸವ ಅಂತ ಈ ವರ್ಷ ಮಾಡಿಸಿದ್ದೀವಿ. ಭಗವಂತಂದೇ ತುಂಬ ಸಾಷ್ಟಾಂಗವಾಗಿ ತುಂಬ ಚೆನ್ನಾಗಿ ನೆರವೇರಿದೆ. ಕಳೆದ 2 ವರ್ಷಕ್ಕಿಂತ ಈ ವರ್ಷ ಗ್ರಾಮದವರು ಎಲ್ಲರ ಒಂದು ಸಹಕಾರ ಮತ್ತು ಈ ದೇವಸ್ಥಾನದ ಒಕ್ಕಲಿನವರ ಸಹಕಾರದಿಂದ ತುಂಬ ಅತ್ಯದ್ಭುತವಾಗಿ ನಡೆದಿದೆ. ಆಮೇಲೆ ಎಲ್ಲ ಗಣ್ಯರಿಗೂ ಆಹ್ವಾನ ಕೊಟ್ಟಿದ್ವಿ. ಕೆಲವರು ಬಂದಿದ್ದರು, ಕೆಲವರು ಬಂದಿಲ್ಲ. ಬಂದವರು ನಮ್ಮವರೇ, ಬರೆದವರು ನಮ್ಮವರೇ. ಎಲ್ಲ ಗ್ರಾಮಸ್ಥರಿಗೂ ಈ ಮೂಲಕ ಧನ್ಯವಾದಗಳು ಮತ್ತು ಶುಭಾಶಯಗಳನ್ನ ಅರ್ಪಿಸ್ತಾ ಇದ್ದೀವಿ. ಈ ದಿವಸ ಕಾಳನಾಯಕನಹಳ್ಳಿ ಗ್ರಾಮದಲ್ಲಿ ಹಬ್ಬದ ವಾತಾವರಣವಾಗಿ ಸ್ವಾಮಿ ಬಸವೇಶ್ವರ ಸ್ವಾಮಿಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈ ವರ್ಷ 3ನೇ ವಾರ್ಷಿಕೋತ್ಸವವನ್ನು ಊರಿನ ಗ್ರಾಮಸ್ಥರು ಮತ್ತು ನಾವೆಲ್ಲ ಸೇರಿ ಮಾಡಿದ್ದೀವಿ. ಬಹಳ ವಿಜೃಂಭಣೆಯಿಂದ ನೆರವೇರಿತು. ಆ ಸ್ವಾಮಿಗೆ ನಾವು ಸಾಷ್ಟಾಂಗ ನಮಸ್ಕಾರಗಳನ್ನು ಮೊಟ್ಟಮೊದಲನಾಗಿ ಅರ್ಪಿಸ್ತೀವಿ. ಅದೇ ರೀತಿಯಾಗಿ ಇವತ್ತು ಕಾಳನಾಯಕನಹಳ್ಳಿ ಗ್ರಾಮದಲ್ಲಿ ಪುರಾತನವಾದ ದೇವಸ್ಥಾನ ಇದು. ಸ್ವಾಮಿ ಬಸವೇಶ್ವರ ಸ್ವಾಮಿ ಭಾಳ ಏನು ಸತ್ಯ ಇರುವಂಥ ದೇವಸ್ಥಾನ ಅಂತ ಹಿಂದೆ ಹೇಳ್ತಾಯಿದ್ರು. ನಾವು ಇವತ್ತು ಈ ಮಟ್ಟಕ್ಕೆಲ್ಲ ಬರಬೇಕಾದ್ರೆ ಅವನ ಆಶೀರ್ವಾದದ ಮೇರೆಗೆ ನಾವಿಲ್ಲೆಲ್ಲ ಬಂದಿದ್ದೀವಿ. ಮತ್ತು ಊರು ಸಹ ಭಾಳ ಶಾಂತಿಯುತವಾಗಿ ನಡ್ಕೊಂಡು ಹೋಗ್ತದೆ. ಯಾವುದೇ ತಂಟೆ ತಕ್ಕೊಂಡಿರಲಿಲ್ಲ. ಆಮೇಲೆ ಸ್ವಾಮಿದು ಯಾವಾಗಲೂ ಪ್ರತಿ ಸೋಮವಾರ ಪೂಜೆ ಪುರಸ್ಕಾರಗಳು ನಡೀತಾನೆ, ಸಂಘದಲ್ಲಿ ಪೂಜೆ ಪುರಸ್ಕಾರಗಳು ನಡೀತಾನೆ ಇವೆ. ಅದು ಎಲ್ಲಕ್ಕಿಂತ ಮುಖ್ಯವಾಗಿ ನಿನ್ನೆ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ವಿ. ಯಾವುದು ಪ್ರತಿಷ್ಠೆಲ್ಲ ಇದು ಮಾಡಿದ್ವಿ. ಅದಕ್ಕೆ ನಮ್ಮ ಗಣ್ಯರನ್ನು ಕರೆದಿದ್ವಿ. ಅದಕ್ಕೆ ನಮ್ಮ ಪುಟ್ಟಣ್ಣವ್ರು ಬಂದಿದ್ದರು, ರಾಜೇಗೌಡನವ್ರು ತಂದೆಯವ್ರು ಬಂದಿದ್ದರು, ಆಮೇಲೆ ಗೌತಮ್ ಸರ್ ಬಂದಿದ್ದರು, ಮತ್ತು ನಾವು ಗುಡಣ್ಣವ್ರು ಬೆಳಗ್ಗೆ ಬಂದಿದ್ದರು, ಶಶಿ ಬಂದಿದ್ದ, ಆಮೇಲೆ ನಮ್ಮ ಶ್ರೀನಿವಾಸ ರಾಮಯ್ಯನವ್ರು KMF ಡೈರೆಕ್ಟರ್ ಬಂದಿದ್ದರು. ಇನ್ನೂ ಗಣ್ಯಾತಿ ಗಣ್ಯರೆಲ್ಲ ಬಂದಿದ್ದರು. ಕಾರಣಾಂತರದಿಂದ ನಮ್ಮ MLA ಬರಬೇಕಾಯಿತು, ಅವರು ಏನೋ ಬರಲಿಲ್ಲ.
ಏನೋ ಮನೇಲಿ ಏನೋ ಇದಿರೋದ್ರಿಂದ ಆಮೇಲೆ ಮಾಜಿ ಸಚಿವರು ಬರಬೇಕಾಗಿತ್ತು. ಅವ್ರು ಬಂದಾಗ ಇವತ್ತು 5 ಗಂಟೆ ಬರ್ತೀನಿ ನಿಮ್ಮದು ಬರೋದು, ಇವತ್ತು ನಾವು ಯಾರು ಇರೋಕ್ಕಾಗಲ್ಲ ಅಂತ ಹೇಳಿದಾಗ ಅವರು ಆಯಿತು ಇವಾಗ ಇನ್ನೊಂದೇನಪ್ಪ ಅಂದರೆ ಈ ಕಾಳ್ನಾಕ್ನಹಳ್ಳಿ ಗ್ರಾಮದಲ್ಲಿ ನಮ್ಮ ನಾಯಕರಿಗೆ ಏನು ಎಲ್ಲ ನಿಂತಿದ್ದಾರೋ ಎಲ್ಲ ನಾಯಕರುಗಳೇ ಅವರು ಈ ಊರಲ್ಲಿ ಎಲ್ಲರೂ ಸಹ ಭಾಳಷ್ಟು ಕಷ್ಟಪಟ್ಟು ಈ ಊರಲ್ಲಿ ನಿಂತು 4 ವರ್ಷ ಸತತವಾಗಿ ಒಂದು ತೊಂದರೆ ಇಲ್ದಿರ, ಒಂದು ಸಣ್ಣ ಒಂದು ಅಪಾಯ ಇಲ್ದಿರ ಕಾರ್ಯಕ್ರಮಗಳು ಈ ದೇವಸ್ಥಾನದೆಲ್ಲ ನಡೆದು ಬಂದವೆ. ಅದಕ್ಕೆ ನಾನು ಈ ಊರಿಗೆ ಹಾಗೂ ಈ ಊರಿನ ಗ್ರಾಮಸ್ಥರಿಗೂ ಹಾಗೂ ಎಲ್ಲ ನಾಯಕರಿಗೂ ನಾನು ಉತ್ಪೂರ್ವಕವಾದ ವಂದನೆಗಳನ್ನು ಅರ್ಪಿಸೋದಕ್ಕೆ ನಾನು ಇಷ್ಟಪಡ್ತೀನಿ. ಅವರು ಈ ಕೆಲಸ ಮಾಡಿದ್ದಾರೆ, ಅದಕ್ಕೆ ಅವ್ರಿಗೆ ನಾನು ಧನ್ಯವಾದಗಳು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ.